ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಈ ವಿಡಿಯೋ ಬಾಯ್ಸ್ಗೋಸ್ಕರ. ಹುಡುಗರು ಹ್ಯಾಂಡ್ಸಮ್ ಆಗಿ ಕಾಣೋದಕ್ಕೆ ನಾನೊಂದು 3-4 ಟಿಪ್ಸ್ ಹೇಳ್ಕೊಡ್ತೀನಿ, ಓಕೆನಾ? ಮೊದಲನೇದು, ನೀವು ಯಾಕೆ ಈ ವಿಡಿಯೋ ನೋಡ್ತಾ ಇದ್ದೀರಾ? ನೀವು ಆಲ್ರೆಡಿ ತುಂಬ ಹ್ಯಾಂಡ್ಸಮ್ ಆಗಿದ್ದೀರಲ್ಲ. ಅಣ್ಣ ನಮಸ್ಕಾರ ಕಣಣ್ಣ. ಮತ್ತೆ ಯಾವತ್ ಹೋಗ್ತಾ ಇದ್ಯಾ ಮಠ ಸೇರ್ಕೊಳ್ಳಕ್ಕೆ? ಅಂತೂ ಇಂತೂ ವ್ಯಾಲೆಂಟೈನ್ಸ್ ಡೇ ಬೇರೆ ಹತ್ರ ಬಂತು. ನೀನಂತೂ ಒಂದ್ ಹುಡುಗಿನೂ ಬೆಳೆಸ್ಕೊಳ್ಳಲ್ಲ ಅಂತ ನನಗ್ ಆಲ್ರೆಡಿ ಗೊತ್ತಾಗೋಯ್ತು. ಇದನ್ನಾದ್ರೂ ಹೇಳ್ಬಿಡು, ಯಾವತ್ ಹೋಗಿ ಮಠ ಸೇರ್ಕೋತ್ಯಾ ಅಂತ. ನೀ ಸನ್ಯಾಸಿ ಆಗೋದಿಕ್ಕೆ ಆಲ್ ದ ಬೆಸ್ಟ್ ಆದ್ರೂ ಹೇಳ್ತೀನಿ. ಒಳ್ಳೇದಾಗ್ಲಿ. ನೀನ್ ಹಿಂಗೆ ಕುಡಿತಾ ಇದ್ರೆ ಕಿಂಗ್ ಫಿಶರು ಆಗುತ್ತೆ, ನಿನ್ ಕಿಡ್ನಿ ಡಮಾರು. ಆಮೇಲೆ ಊರವರೆಲ್ಲ ಹಾಕ್ತಾರೆ ಒಂದ್ ಭಾವಪೂರ್ಣ ಶ್ರದ್ಧಾಂಜಲಿ ಬ್ಯಾನರ್. ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳು. ಏ ಕುಡ್ಕ, ಹುಷಾರು. ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್. ಯಾರಾದ್ರೂ ನಮ್ ಜೀವನದಲ್ಲಿ ನಮ್ಮನ್ನ ಬಿಟ್ಟು ನಮ್ ಬಗ್ಗೆ ಜಾಸ್ತಿ ಅರ್ಥ ಮಾಡ್ಕೊಂಡಿರೋರು ಅಂದ್ರೆ ಈ ಇನ್ಸ್ಟಾಗ್ರಾಮ್. ನಮಗ್ ದುಃಖ ಆಯ್ತಾ, ಸ್ಯಾಡ್ ರೀಲು. ನಮಗ್ ಯಾರಾದ್ರೂ ನೋಡಿ ಕ್ರಶ್ ಆಯ್ತಾ, ಲವ್ ರೀಲು. ಮನೆಯೊಳಗೇನಾದ್ರೂ ಪ್ರಾಬ್ಲಮ್ ಆಯ್ತಾ, ಮೋಟಿವೇಶನ್ ರೀಲು. ನಾವೇನು ಹೇಳ್ಕೊಳ್ಳೋದೇ ಬೇಡ, ಅದೇ ನಮ್ಮನ್ನ ಚೆನ್ನಾಗ್ ಅರ್ಥ ಮಾಡ್ಕೊಂಡು ರೀಲ್ಸ್ ಕಳಿಸ್ತಾ ಇರುತ್ತಲ್ವಾ. ಇದಕ್ಕಿಂತ ಒಳ್ಳೆ ಪಾರ್ಟ್ನರ್ ಬೇಕಾ ನಮ್ಗೆ? ಹ ಹೇಳಿ, ನೀವೇ ಹೇಳಿ, ಇದಕ್ಕಿಂತ ಒಳ್ಳೆ ಪಾರ್ಟ್ನರ್ ಯಾರು ಸಿಗ್ತಾರೆ ನಮ್ಗೆ? ಬೆಸ್ಟ್ ಫ್ರೆಂಡ್ ಅನ್ನೋ ಬೇವರ್ಸಿ. ನನ್ನ ಲೈಫ್ ಅಲ್ಲೂ ಬೆಸ್ಟ್ ಫ್ರೆಂಡ್ ಅನ್ನೋ ಒಬ್ರು ಬೇವರ್ಸಿ ಇದ್ದಾರೆ. ಅವರಂತೂ ನಾನು ಅವ್ರಿಗೆ ಎಷ್ಟೇ ಬೇಜಾರು ಮಾಡಿದ್ರು ಅವ್ರು ಮಾತ್ರ ನನ್ನ ಬಿಟ್ಟು ಹೋಗೋದೇ ಇಲ್ಲ. ನಾನು ಅವ್ರಿಗೆ ಎಷ್ಟೇ ಕೋಪ ಬರ್ಸಿದ್ರು ಕೂಡ ಅವಾಗ್ಲೂ ಅವ್ರು ನನ್ನ ಬಿಟ್ಟು ಹೋಗೋದೇ ಇಲ್ಲ. ನಾನು ಅವ್ರಿಗೆ ಎಷ್ಟೇ ನೋವು ಮಾಡಿದ್ರು ಕೂಡ ಅವಾಗ್ಲೂ ಅವ್ರು ನನ್ನ ಬಿಟ್ಟು ಹೋಗೋದೇ ಇಲ್ಲ. ನಿಮ್ ಲೈಫಲ್ಲೂ ಈ ತರ ಒಬ್ರು ಬೆಸ್ಟ್ ಫ್ರೆಂಡ್ ಇದ್ದೇ ಇರ್ತಾರೆ ಅಲ್ವಾ? ಅವರಿಗೆ ಈ ವಿಡಿಯೋನ ಶೇರ್ ಮಾಡ್ಬಿಟ್ಟು ಕೇಳಿ. ಇವಾಗ ಮಾತ್ರ ಅಲ್ಲ, ಯಾವಾಗ್ಲೂ ನೀನ್ ಹೀಗೆ ನನ್ ಜೊತೆ ಇರ್ತೀಯ ಅಲ್ವಾ ಅಂತ. ಹ ಏನು ಕೇಳ್ತೀರಾ ತಾನೆ? ಮರಿಬಾರ್ದು ಆಮೇಲೆ, ಸರಿನಾ? ನಿನ್ನ ಕೊಬ್ಬು, ದುರಹಂಕಾರ, ಜಂಬ ಇದನ್ನೆಲ್ಲ ನನ್ನ ಹತ್ರ ತೋರ್ಸಕ್ ಬರ್ಬೇಡ. ಬೆಳಿಗ್ಗೆ ತಾನೆ ಕೋಪದಲ್ಲಿ ಬಿಸ್ಕೆಟ್ ನ ಟೀ ಒಳಗಡೆ ಮುಳುಗ್ಸಿ ಸಾಯಿಸ್ಬಿಟ್ಟಿದೀನಿ. ನೀನು ಇದೇ ತರ ನನ್ನ ಹತ್ರ ಜಂಬ ತೋರಿಸ್ತಾ ಇದ್ರೆ ಒಂದಲ್ಲ ಒಂದಿನ ಬಿಸ್ಕೆಟ್ ಜಾಗದಲ್ಲಿ ನೀನಿರ್ತೀಯ, ಈ ಜಾಗದಲ್ಲಿ ಒಂದ್ ದೊಡ್ಡ ಹೊಳೆ ಇರುತ್ತೆ. ಆದ್ರೆ ಮುಳುಗ್ಸೋದ್ ಮಾತ್ರ ನಾನೇ ಆಗಿರ್ತೀನಿ. ನೆನ್ಪಿಟ್ಕೋ ಬ್ಯಾವರ್ಸಿ. ಫ್ರೆಂಡ್ಸ್ಗೋಸ್ಕರ ಯಾರ್ಯಾರೋ ಏನೇನೋ ಮಾಡ್ಬಿಡ್ತಾರೆ ಅಂತದ್ರಲ್ಲಿ ನೀನಿದ್ಯಲ್ಲ ನೀನು ಬೇವರ್ಸಿ. ನಾನ್ ಮಾಡೋ ಒಂದ್ ಮೆಸೇಜ್ಗೆ ಕರೆಕ್ಟ್ ಆಗಿ ರಿಪ್ಲೈ ಕೊಡಕ್ಕಾಗಲ್ಲ ನಿನ್ಗೆ. ಏನಕ್ಕಿದ್ಯಾ ನೀನು ನನ್ ಫ್ರೆಂಡ್ ಆಗಿ? ಸರಿ, ಅದೇನಿಕ್ ಬದುಕಿದ್ಯಾ ಈ ದೇಶದ ಮೇಲೆ? ನಾಯಿ. ಏ ಮೆಂಟ್ಲು, ನೀನ್ ನನ್ಗೆ ರೀಲ್ಸ್ ಕಳ್ಸೋದ್ ನಿಲ್ಸ್ಬಿಟ್ಟಿದ ತಕ್ಷಣ ನಾನು ಅದೇ ತರ ನಿನ್ಗೆ ರೀಲ್ಸ್ ಕಳ್ಸೋದ್ನ ನಿಲ್ಸ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಅದಕ್ಕೆ ಜನ್ಮದಲ್ಲಿ ಸಾಧ್ಯ ಇಲ್ಲ, ತಿಳ್ಕೊಂಬಿಡು, ಸರಿನಾ? ನಾನ್ ನಿನ್ಗೆ ರೀಲ್ಸ್ ಕಳಿಸ್ತೀನಿ, ಕಳಿಸ್ತೀನಿ. ನೀನ್ ಅದನ್ನ ನೋಡ್ಲೇಬೇಕು ಅಷ್ಟೇ. ನಾನ್ ಕಳ್ಸೋ ರೀಲ್ಸ್ ನ ನೀನ್ ನೋಡ್ತಾ ಇರ್ಬೇಕು, ನೋಡಿ ನಗ್ತಾ ಇರ್ಬೇಕು, ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇರ್ಬೇಕು ಅಷ್ಟೇ. ಬೇರೆ ಆಪ್ಷನ್ ಇಲ್ಲ ನಿನ್ಗೆ, ಅಷ್ಟೇ. ಅರ್ಥ ಆಯ್ತಾ ನಾಯಿ? ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.